श्री लक्ष्मी मुद्गल नृसिंहाय नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। ब्रह्मान्ता गुरवः साक्षात् इष्टं दैवं श्रियपतिः। आचार्याः श्रीमदाचार्याः सन्तु मे जन्मजन्मनि। प्रथमो हनुमन्नाम द्वितीयो भीम एव च। पूर्णप्रज्ञः तृतीयस्तु भगवत्कार्यसाधकः। कामधेनुर्यथा पूर्वं सर्वाभीष्टफलप्रदान् तथा कलौ वादिराजः श्रीपादो अभीष्टदः सतां। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। यादवार्यगुरून् वन्दे मल्लातटनिवासिनः ಶ್ರೀಮನ್ಯಾಯಸುಧಾಪಾಠೈಃ ಬಾದರಾಯಣತೋಷಕಾನ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ದಾಸ ಸಾಹಿತ್ಯ ಸುಧೆ ಸಮೂಹ. ಇಲ್ಲಿ ಪ್ರತಿ ವಾರ ಪ್ರಸಾರವಾಗುತ್ತಿರುವ ಹರಿದಾಸಿನಿಯರ ಹಾಗೂ ದಾಸ ಸಾಹಿತ್ಯಕ್ಕೆ ವಿಶಿಷ್ಟ ರೀತಿಯಲ್ಲಿ ಕೊಡುಗೆ ಸಲ್ಲಿಸಿದ ಮಹನೀಯರ ಮಾಲಿಕೆಯಲ್ಲಿ ನಾನು ಮಧ್ವನವಮಿಯ ಈ ಶುಭ ಸಂದರ್ಭದಲ್ಲಿ ಮಾಧ್ವ ವಾङ्ಮಯಕ್ಕೆ ತಮ್ಮ ಕಾವ್ಯ ಹಾಗೂ ಗದ್ಯದ ಮೂಲಕ ವಿಶಿಷ್ಟ ಕೊಡುಗೆಯನ್ನು ಸೇವೆ ಸಲ್ಲಿಸಿದ ನನ್ನ ಪೂಜ್ಯ ತಂದೆ ಶ್ರೀ ಸುಬ್ಬಣ್ಣ ರಂಗನಾಥ ಎಕ್ಕುಂಡಿಯವರ ಸಾಹಿತ್ಯದ ಕುರಿತು ವಿಷಯ ಮಂಡಿಸಲು ನಿಮ್ಮೆದುರಿಗೆ ಬಂದಿದ್ದೇನೆ. ಈಗಾಗಲೇ ನಾನು ಈ ಸಮೂಹದಲ್ಲಿ ಕವಿ ಸೂರಂ ಎಕ್ಕುಂಡಿಯವರು ದಾಸ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯ ಕುರಿತಾಗಿ ದಿನಾಂಕ 27/2/2022 ಉಪನ್ಯಾಸವನ್ನು ನೀಡಿದ್ದೇನೆ. ಈ ಉಪನ್ಯಾಸದಲ್ಲಿ ನಾನು ಅವರ ಜೀವನದ ಕುರಿತಾಗಿ ಹರಿದಾಸ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯ ಬಗ್ಗೆ ಹಾಗೂ ಅವರಿಗೆ ದೊರೆತ ಪ್ರಶಸ್ತಿಗಳ ಬಗ್ಗೆ ಪ್ರಸ್ತುತಪಡಿಸಿದ್ದೇನೆ. ಈ ರೀತಿಯಾಗಿ ಪ್ರೋತ್ಸಾಹ ನೀಡಿದ ಈ ಸಮೂಹಕ್ಕೆ, ಇಲ್ಲಿರುವ ಸಹೃದಯ ಶ್ರೋತೃಗಳಿಗೆ, ತಂಡದ ಹಿರಿಯರಿಗೆ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಕನ್ನಡದಲ್ಲಿ ಕಥನ ಕವಿಯೆಂದೇ ವಿಶಿಷ್ಟವಾಗಿ ಗುರುತಿಸಿಕೊಂಡಿರುವ ಶ್ರೀ ಸೂರಂ ಎಕ್ಕುಂಡಿಯವರು ಗದ್ಯ ಪ್ರಕಾರದಲ್ಲಿಯೂ ಸಾಕಷ್ಟು ಮೌಲಿಕ ಕೃತಿಗಳನ್ನು ನೀಡಿದ್ದಾರೆ. ಆದರೆ ಅವು ಅಷ್ಟಾಗಿ ಪ್ರಚಾರಕ್ಕೆ ಬಂದಿಲ್ಲ. ರಾಮಾಯಣ, ಮಹಾಭಾರತ, ಭಾಗವತ, ಪುರಾಣಗಳ ಸನ್ನಿವೇಶಗಳನ್ನು, ಪಾತ್ರಗಳನ್ನು ಆಯ್ದುಕೊಂಡು ತಮ್ಮ ಚಿತ್ರಕ ಶಕ್ತಿಯಿಂದ, ಅದ್ಭುತವಾದ ಪದಲಾಲಿತ್ಯದಿಂದ, ಶಬ್ದಗಳ ಶ್ರೀಮಂತಿಕೆಯಿಂದ ಜನರನ್ನು ನಿರಂಜನರನ್ನಾಗಿಸಿದವರು ಕವಿ ಎಕ್ಕುಂಡಿಯವರು. ಭಕ್ತಿರಸ ಪ್ರಧಾನವಾದ ಇವರ ಕವಿತೆಗಳು ತಮ್ಮ ಮೋಹಕತೆಯಿಂದ ಓದುಗರನ್ನು ಮಂತ್ರಮುಗ್ಧವಾಗಿಸುತ್ತವೆ. ನಾನು ಈ 5 ದಿನಗಳ ಪ್ರಸ್ತುತಿಯಲ್ಲಿ ಮುಖ್ಯವಾಗಿ ಹೇಳಲು ಬಯಸಿರುವುದು ಶ್ರೀ ಎಕ್ಕುಂಡಿಯವರು ಶ್ರೀ ಮಧ್ವಾಚಾರ್ಯರ ಅವತಾರದ ಕುರಿತಾಗಿ ರಚಿಸಿದ ಕಾವ್ಯ ಹಾಗೂ ಗದ್ಯದ ಕುರಿತು. ಪ್ರಸಿದ್ಧ ಶ್ರೀ ಯಾದವಾರ್ಯರ ಮನೆತನದಲ್ಲಿ ದಿನಾಂಕ 20/1/1923 ಜನಿಸಿದ ಎಕ್ಕುಂಡಿಯವರು ತಮ್ಮ ಬಾಲ್ಯದ ದಿನಗಳನ್ನು ಸವಣೂರಿನ ತಪೋಧನರಾದ ಮಹಾಮಹಿಮರಾದ ಶ್ರೀ ಸತ್ಯಬೋಧ ಗುರುಗಳ ಮಠದ ಆವರಣದಲ್ಲಿ ಕಳೆದರು. ಹೀಗಾಗಿ ಅವರಿಗೆ ಆಧ್ಯಾತ್ಮಿಕ ಒಲವು ಅತ್ಯಂತ ಸಹಜವಾದದ್ದು. ತಮ್ಮ 13ನೇ ವಯಸ್ಸಿನಿಂದಲೇ ಕಾವ್ಯ ರಚನೆಯನ್ನು ಪ್ರಾರಂಭಿಸಿದ ಎಕ್ಕುಂಡಿಯವರಿಗೆ ಸಾಂಗ್ಲಿಯ ವಿಲಿಂಗ್ಡನ್ ಕಾಲೇಜಿನ ದಿನಗಳಲ್ಲಿಯ ಸಾಂಸ್ಕೃತಿಕ ವೇದಿಕೆಯಾದ ವರುಣ ಕುಂಜ ಅವರಲ್ಲಿಯ ಕಾವ್ಯ ಪ್ರತಿಭೆಯನ್ನು ಪೋಷಿಸಲು ನೆರವಾಯಿತೆನ್ನಬಹುದು. ಮುಂದೆ ಅವರು 1944ರಲ್ಲಿ BA ಡಿಗ್ರಿ ಮುಗಿಸಿದ ನಂತರ ಕಾರವಾರ ಜಿಲ್ಲೆಯ ಕಡಲ ತೀರದ ಬಂಕಿಕೊಡ್ಲವೆಂಬ ಸಣ್ಣ ಹಳ್ಳಿಯ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಅಧ್ಯಾಪಕ ವೃತ್ತಿಯನ್ನು ಕೈಗೊಂಡು ಜೀವನವನ್ನು ಪ್ರಾರಂಭಿಸಿದರು. ಮಾಧ್ವ ಸಂಪ್ರದಾಯದಲ್ಲಿ ಹುಟ್ಟಿ ಬೆಳೆದ ಎಕ್ಕುಂಡಿಯವರಿಗೆ ಆಚಾರ್ಯ ಮಧ್ವರು, ಅವರ ತತ್ವಗಳು, ಇವುಗಳಲ್ಲಿ ಅಪಾರವಾದ ಭಕ್ತಿ ಶ್ರದ್ಧೆ ಇತ್ತು. ನಿತ್ಯವೂ ಶ್ರೀ ಸುಮಧ್ವ ವಿಜಯದ ಪಾರಾಯಣವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಪಠಿಸುತ್ತಿದ್ದರು. ಇವರು ಶ್ರೀ ಮಧ್ವಾಚಾರ್ಯರ ಕುರಿತಾಗಿ ಶ್ರೀ ಆನಂದ ತೀರ್ಥರು ಎಂಬ ಖಂಡಕಾವ್ಯವನ್ನು 1953ರಲ್ಲಿ ರಚಿಸಿದರು. 1958ನೇ ಇಸ್ವಿಯಲ್ಲಿ ಶ್ರೀ ಬಿಂದು ಮಾಧವಾಚಾರ್ಯ ಬುರ್ಲಿಯವರ
ಮಿಂಚಿನ ಬಳ್ಳಿ ಪ್ರಕಾಶನದಲ್ಲಿ ಪ್ರಕಟಣೆಗೊಂಡ ಶ್ರೀ ಮಧ್ವಮುನಿ ವಿಜಯದಲ್ಲಿ ಶ್ರೀ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ಸರಳವಾದ ಭಾಷೆಯಲ್ಲಿ ಸುಂದರವಾಗಿ ಹೃದ್ಯವಾಗಿ ಚಿತ್ರಿಸಿದ್ದಾರೆ. ಇವರು ಆಗಸ್ಟ್ 20, 1995ರಲ್ಲಿ ದೈವಾಧೀನರಾದ ನಂತರ ಪ್ರಕಟವಾದ ಕೃತಿ ಶ್ರೀ ಮಧ್ವ ಸೌರಭ. ಕಾವ್ಯ ಶೈಲಿಯಲ್ಲಿ ಬರೆದ ಈ ಕೃತಿಯು ಶ್ರೀಮತಿ ಇಂದಿರಾ ಎಕ್ಕುಂಡಿಯವರು ಪ್ರಕಟಿಸಿದ ಹರಿ ಗುರು ಸ್ಮರಣೆ ಕೃತಿಯಲ್ಲಿ ಬೆಳಕು ಕಂಡಿದ್ದು 2012ರಲ್ಲಿ ಬಿಡುಗಡೆಗೊಂಡಿದೆ. ಇದಲ್ಲದೆ ಬೆಂಗಳೂರಿನ ಆಕಾಶವಾಣಿಯ ಕೇಂದ್ರದಿಂದ 1.5 ತಾಸಿನ ಕಾರ್ಯಕ್ರಮವು ಶ್ರೀ ಮಧ್ವಾಚಾರ್ಯರ ಜೀವನ ಮತ್ತು ಸಾಧನೆಯ ಕುರಿತಾದ ರೂಪಕವಾಗಿ ಬಿತ್ತರಗೊಂಡಿದೆ. 1953ರಲ್ಲಿ ಪ್ರಕಟಗೊಂಡ ಶ್ರೀ ಆನಂದ ತೀರ್ಥರು ಖಂಡಕಾವ್ಯಕ್ಕೆ ಅನುಗ್ರಹಪೂರ್ವಕ ಮುನ್ನುಡಿಯನ್ನು ಬರೆದು ಆಶೀರ್ವದಿಸಿದ ಶ್ರೀ ಪೇಜಾವರ ಮಠಾಧೀಶರಾಗಿದ್ದ ಪೂಜ್ಯ ಶ್ರೀ ವಿಶ್ವೇಶ ತೀರ್ಥರೇ ದಿನಾಂಕ 19/12/2012ರಂದು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಹರಿಗುರು ಸ್ಮರಣೆ ಪುಸ್ತಕವನ್ನು ಬಿಡುಗಡೆಗೊಳಿಸಿದ್ದೂ ಕೂಡ ಒಂದು ಯೋಗವೇ ಸರಿ. ಈ ಮೇಲೆ ಉಲ್ಲೇಖಿಸಿದ 3 ಕೃತಿಗಳು ಹಾಗೂ ಶ್ರೀ ಮಧ್ವಾಚಾರ್ಯರ ಅವತಾರ ಕಾರ್ಯದಲ್ಲಿ ನಡೆದ ಪವಾಡ ಸದೃಶ ಘಟನೆಗಳ ಕುರಿತಾಗಿ ಅವರು ರಚಿಸಿದ ಪದ್ಯಗಳ ಪ್ರಸ್ತುತಿಯನ್ನು ಶ್ರೀ ಹರಿವಾಯು ಗುರುಗಳ ಪ್ರೇರಣೆಯಂತೆ ಇಲ್ಲಿ ಮಂಡಿಸಬಯಸಿದ್ದೇನೆ. ಶ್ರೀ ಮಧ್ವಾಚಾರ್ಯರ ಸಮಕಾಲೀನರು, ಅವರ ಮಹಿಮಾತಿಶಯಗಳನ್ನು ಪ್ರತ್ಯಕ್ಷ ಕಂಡು ಕೇಳಿದವರು, ದೊಡ್ಡ ಪಂಡಿತರೂ ಆದ ಶ್ರೀ ನಾರಾಯಣ ಪಂಡಿತಾಚಾರ್ಯರು ಬರೆದ ಶ್ರೀ ಸುಮಧ್ವ ವಿಜಯ ಕೃತಿಯು ಇಡೀ ಪರಂಪರೆಯೇ ಆಧರಿಸಿದ ವಿಶಿಷ್ಟ ಕೃತಿ ಎನ್ನಬಹುದು. ಕಾವ್ಯ, ಶಾಸ್ತ್ರ ಹಾಗೂ ಇತಿಹಾಸ ಇವುಗಳ ತ್ರಿವೇಣಿ ಸಂಗಮವೆನ್ನಿಸಿರುವ ಈ ಕೃತಿ ಇಡೀ ಸಂಸ್ಕೃತ ಮಹಾಕಾವ್ಯ ಶ್ರೇಣಿಯಲ್ಲಿಯೇ ವಿಭಿನ್ನ ಬಗೆಯ ಕೃತಿಯಾಗಿದೆ. ಎಕ್ಕುಂಡಿಯವರು ಬರೆದ ಶ್ರೀ ಮಧ್ವಮುನಿ ವಿಜಯವು ಶ್ರೀ ನಾರಾಯಣ ಪಂಡಿತಾಚಾರ್ಯರ ಶ್ರೀ ಸುಮಧ್ವ ವಿಜಯವನ್ನು ಆಧರಿಸಿ ಬರೆದ ಕೃತಿಯಾಗಿದೆ. ಈ ಕೃತಿಯಲ್ಲಿ ಒಟ್ಟು 17 ಭಾಗಗಳಿದ್ದು ಶ್ರೀ ಮಧ್ವಾಚಾರ್ಯರ ಅವತಾರದ ಸಂದರ್ಭದಿಂದ ಹಿಡಿದು ಅವರು ಅದೃಶ್ಯರಾಗಿ ಬದರಿಕಾಶ್ರಮಕ್ಕೆ ಪ್ರಯಾಣ ಬೆಳೆಸಿರುವವರೆಗೆ ಸುಮಾರು 200 ಪುಟಗಳಷ್ಟು ವಿಷಯವನ್ನು ಹೊಂದಿದೆ. ಶ್ರೀ ಮಧ್ವಾಚಾರ್ಯರ ದಿವ್ಯ ಭವ್ಯ ವ್ಯಕ್ತಿತ್ವವನ್ನು ಸರಳ ಭಾಷೆಯಲ್ಲಿ ಕಣ್ಣಿಗೆ ಕಟ್ಟುವಂತೆ ಸುಂದರವಾಗಿ ಚಿತ್ರಿಸಿರುವುದು ಈ ಕೃತಿಯ ಮಹತ್ವವನ್ನು ಹೆಚ್ಚಿಸಿದೆ. ಈ ಕೃತಿಯ ಮಂಗಲಾಚರಣದಲ್ಲಿ ಪ್ರಾರಂಭದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹನನ್ನು ಈ ರೀತಿಯಲ್ಲಿ ಸ್ತುತಿಸಿದ್ದಾರೆ. ಶ್ರೀ ಪ್ರಹ್ಲಾದರಾಜರ ಪರಿಶುದ್ಧವಾದ ಭಕ್ತಿಗೆ ಮೆಚ್ಚಿ ಕಂಬವನ್ನು ಒಡೆದು ಪ್ರಕಟನಾದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ನಮೋ ನಮೋ. ನೆಲಮುಗಿಲುಗಳು, ಸಮುದ್ರಗಳು, ಗ್ರಹಮಂಡಲಗಳು ಹೊಯ್ದಾಡುವಂತೆ ಭಯಂಕರವಾಗಿ ಗರ್ಜಿಸುತ್ತಾ ಲೋಕಕಂಟಕನಾದ ಹಿರಣ್ಯಕಶ್ಯಪುವನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ಅವನ ಕರುಳುಗಳನ್ನು ನಖದಿಂದ ಬಗೆದು ಸಂಹರಿಸಿದ ದೇವೋತ್ತಮನಾದ ಶ್ರೀ ಲಕ್ಷ್ಮೀ ನರಸಿಂಹನಿಗೆ ನಮೋ ನಮೋ. ನಂತರದಲ್ಲಿ ಶ್ರೀ ರಮಾದೇವಿ, ಶ್ರೀ ವಾಯುದೇವರು, ಶ್ರೀ ಭಾರತೀ ದೇವಿ ಮತ್ತು ಶ್ರೀ ಬಾದರಾಯಣ ಪ್ರಭುಗಳಿಗೆ ನಮೋ ನಮೋ ಎಂದು ಕೊಂಡಾಡಿದ್ದಾರೆ. ಕೊನೆಯಲ್ಲಿ ಸಜ್ಜನರ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಉಜ್ವಲವಾದ ಜ್ಞಾನಾನಂದಾದಿ ಕಿರಣಗಳಿಂದ ಬೆಳಗುವ ಶ್ರೀ ವೇದವ್ಯಾಸ ಸೂರ್ಯನಿಗೆ ನಮೋ ನಮೋ. ಅನಂತ ಕಲ್ಯಾಣ ಗುಣಪೂರ್ಣನೂ ಅಪ್ರಾಕೃತ ರೂಪಿಯೂ ವೇದಗಳನ್ನು ವಿಭಾಗಿಸಿ ರಕ್ಷಿಸಿದವನೂ ಭಕ್ತವತ್ಸಲನೂ ಆದ ಬಾದರಾಯಣ ಪ್ರಭುಗಳಿಗೆ ಪುನಃ ಪುನಃ ನಮೋ ನಮೋ ಎಂದು ಮಂಗಳವನ್ನು ಹಾಡಿದ್ದಾರೆ. ಇಂದಿನ ಈ ವಾಂಗ್ಮಯ ಸೇವೆಯನ್ನು ಶ್ರೀ ವಾದಿರಾಜ ಗುರುವಂತರ್ಗತ
ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮಮ ಕುಲಸ್ವಾಮಿ ಶ್ರೀ ಲಕ್ಷ್ಮೀ ಮುದ್ಗಲ್ ನೃಸಿಂಹ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು.